ಈ ಒಂದು 2 ಕೆಲಸ ಆದ್ಮೇಲೆ ತಡ್ಕೊಳ್ಳಿಕ್ಕೆ ಆಗಲಿಲ್ಲ. ಸರ್ಕಾರಿ ಕಚೇರಿಗೆ ಹೋಗಿ, ಮುನ್ಸಿಪಾಲಿಟಿ ಕಚೇರಿಗೆ ಹೋಗಿ ಅವಿವೇಕಿಗಳು ಉರ್ದು ಬೋರ್ಡ್ ಅನ್ನ ಹಾಕುವಂತ ಕೆಲಸ ಮಾಡಿದ್ರು. ಉರ್ದು ಬೋರ್ಡ್ ಅನ್ನ, ಆ ಉರ್ದು ಬೋರ್ಡ್ ನಾವು ಏನ್ ಮಾಡಿದ್ರು, ನಮ್ಮ ಸರ್ಕಾರ ಇತ್ತು, ಕೇವಲ 24 ಗಂಟೆಯಲ್ಲಿ ಆ ಬೋರ್ಡ್ ಅನ್ನ ಕಿತ್ತೆಸುವಂತ ಕೆಲಸ ಮಾಡಿದ್ರು. ಇವತ್ತು ನಿಮ್ಮ ಸರ್ಕಾರ ಇದೆ, ನಿಮ್ಮ ಸಚಿವರಿದ್ರಿ, ನಮ್ಮ ಮೇಲೆ ದಬ್ಬಾಳಿಕೆ ಮಾಡುವಂತ ಕೆಲಸ ನೀವು ಮಾಡ್ತಾ ಇದ್ರಿ. ಹಾಗೆ ಎಷ್ಟು ಕೇಸ್ ಹಾಕ್ತೀರಾ ಹಾಕಿ, ಅದನ್ನ ಎದುರಿಸ್ತಕ್ಕಂಥ ಶಕ್ತಿ ನಮ್ಗಿದೆ. ಹಾಗೆ ನಮ್ಮ ಮೇಲೆ ಕೇಸ್ ಎಷ್ಟು ಬೇಕಾದ್ರೂ ಕೇಸ್ ಹಾಕಿ. ಆದ್ರೆ ನಾನು ನಿಮ್ಗೆ, ನಮ್ಮನ್ನ ನೀವು ತಾಳ್ಮೆಯನ್ನ ಪರೀಕ್ಷೆ ಮಾಡ್ತಾ ಇದ್ದೀರಿ, ಜಿಲ್ಲಾಡಳಿತ ಮತ್ತು ಪೊಲೀಸ್ ವರ್ಗ. ನಮ್ಮ ತಾಳ್ಮೆಗೆ ಮಿತಿ ಇದೆ. ಯಾವ ದಿವಸ ನಮ್ಮ ತಾಳ್ಮೆ ಮುರಿದು ದಂಡಂ ದಶಗುಣಂ, ಅದೇ ದಿವಸ ಭಟ್ಕಳದಲ್ಲಿ ನಮ್ಮ ಕಾರ್ಯಕರ್ತರಿಗೆ ಅನುಮಾನ ಇರ್ಬೋದು. ಅದೇ 24ನೇ ತಾರೀಕು ಆಯ್ತು, 29 ಕಟ್ಟೆ ಕಟ್ಟಲ ಅಂತ. ನಾವು ಹಿಂದೂಗಳು ಸ್ವಾಭಿಮಾನಿಗಳು, ನಾವು ಯಾವುದೇ ಕಾನೂನನ್ನ ಸುವ್ಯವಸ್ಥೆ ಕೈ ತಗೊಳ್ಳೋದು ಬೇಡ. ನಾವು ಯಾವುದೇ ಪೊಲೀಸರಿಗೆ ಹಲ್ಲೆ ಮಾಡೋದು ಬೇಡ. ಪೊಲೀಸರಿಗೆ ಹಲ್ಲೆ ಮಾಡ್ತಕ್ಕಂಥ ಲುಚ್ಚ ಈ ಜಿಹಾದಿಗಳು ಹಲ್ಲೆ ಮಾಡ್ತಕ್ಕಂಥ ಸಂಸ್ಕೃತಿ ನಮ್ದಲ್ಲ. 5 ದಿವಸ ಆಯ್ತು, ಮತ್ತೆ ವೇಟ್ ಮಾಡಿ ನಾವೆಲ್ಲರೂ ಸೇರಿ ಭಟ್ಕಳದಲ್ಲಿ ಆ ಕಟ್ಟೆಯನ್ನ ಕಟ್ತೀವಿ ಅಂತಕ್ಕಂಥ ವಿಶ್ವಾಸವನ್ನ ಈ ಸಂದರ್ಭದಲ್ಲಿ ಬಯಸ್ತೇನೆ. ಒಂದು ಕಡೆ ನಾನು ನಿಮ್ಮಲ್ಲಿ ವಿನಂತಿ, ನಾವೆಲ್ಲರೂ ಸ್ವಯಂ ನಿರ್ವಹಣ. ಅವ್ರು ಅವಕಾಶ ಕೊಟ್ಟಿದ್ದಾರೆ. ನಮ್ಮ ಕಟ್ಟೆ ನೀವು ರೋಡ್ ಬೇಕಾದ್ರೆ ಅವ್ರ ಮನೆ ಮೇಲೆ ತಗೊಂಡು ಹೋಗಿ, ನಮ್ಮ ಕಟ್ಟೆ ಜಾಗ ಅಲ್ಲೇ ಇರಬೇಕು, ನಮ್ಮ ಕಟ್ಟೆ ಅಲ್ಲೇ ತಿರುಗಿಸ್ತೇವೆ. ನಮ್ಮನ್ನ ನೀವು ಸಬೂಬ್ ಕೊಟ್ಟು ಸುಪ್ರೀಂ ಕೋರ್ಟ್ ಆರ್ಡರ್ ಕೊಟ್ಟು ನಮ್ಗೆ ಎದುರಿಸ್ತಕ್ಕಂಥದ್ದು ಬೇಡ. ನಾವು ಯಾವತ್ತು ದೋಷ ಇರೋದು ಗೋವಿಂದ ನಾಯ್ಕರು ಯಾವಾಗ ಉಲ್ಲೇಖ ಮಾಡ್ತಾರೆ, 1993ರಿಂದ ಇದೇ ನೋಡ್ಕೊಂಡು ಬಂದಿದ್ದೇವೆ. ನಾವು ಈ ರುಚ್ಚ ರಾಜಕಾರಣಿ ನೋಡ್ಕೊಂಡು ಬಂದಿದ್ದೇವೆ. ಅದಕ್ಕೆ ಉತ್ತರ ಕೊಡುವಂತ ಶಕ್ತಿ ಭಟ್ಕಳ ಹಿಂದೂಗಳಿಗೆ ಇದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ನಿಮ್ಮಲ್ಲಿ ವಿನಂತಿ. ಕೊನೆಯದಾಗಿ ಬಹಳ ಸಂತೋಷ ಆಗ್ತದೆ, ಯಾಕಂದ್ರೆ ತಾವೆಲ್ಲರೂ ಇವತ್ತು ನಮ್ಗೆ ಧೈರ್ಯ ತುಂಬುವ ಸಲುವಾಗಿ ಇವತ್ತು ಬಂದಿದ್ದೀರಿ. ತಾವೆಲ್ಲರೂ ಧೈರ್ಯ ತೋರಿಸಲಿಕ್ಕೆ ಇವತ್ತು ನಾವು ಬಂದಿದ್ದೀರಿ. ನಾನು ನಿಮ್ಮಲ್ಲಿ ವಿನಂತಿ ಇಷ್ಟೇ, ಭಟ್ಕಳದಲ್ಲಿ ಹಿಂದುತ್ವ ಉಳಿತದೆ, ಭಗವದ್ಗೀತೆ ಹಾರ್ತಾ ಇರ್ತದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಬಂದಿರ್ತಕ್ಕಂಥ ಅಶೋಕ್ ಸಾಹೇಬರಿಗೆ, ಯಾಕಂದ್ರೆ 5 ದಿವಸದಿಂದ ನಾವು ಹೋರಾಟ ಮಾಡ್ತಾ ಇದ್ದೀವಿ ಭಟ್ಕಳದಲ್ಲಿ. ಈಗಾಗಲೇ ನಮ್ಮ ಧೈರ್ಯ ತುಂಬಲಿಕ್ಕೆ ನಮ್ಮ ಅಶೋಕ್ ಅವರು ಕಾಗೇರಿ ಸರ್ ಬಗ್ಗೆ ಹೇಳಬೇಕು ಅಂದ್ರೆ ಬಹಳ ಸಂತೋಷ ಆಗ್ತದೆ. ಆ ದಿವಸದಿಂದ ನಮ್ಮ ಜೊತೆಗೆ ಹೆಗಲು ಕೊಟ್ಟು ಪ್ರತಿ ದಿವಸ ಫೋನ್ ಮಾಡಿ ಅವರು ಸಹ ಒಂದು ಹೆಜ್ಜೆ ಮುಂದಿದ್ದಾರೆ. ಸರ್, ನೀವು ಇವತ್ತು ರೆಡಿ ಇದ್ರೆ ಇವತ್ತು ಕಟ್ಟೋಣ ಕಟ್ಟೆಯನ್ನ ಅಂತಕ್ಕಂಥ ಮಾತನ್ನ ಇವತ್ತು ನಾವು ಮುಂದಿನ ದಿವಸದಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿ ಈ ಒಂದು ಕಾರ್ಯವನ್ನ ಮಾಡೋಣ ಅಂತಕ್ಕಂಥ ಮಾತಾಡಿ ತಮ್ಮೆಲ್ಲರಿಗೂ ಅಭಿನಂದನೆ ಸಲ್ಲಿಸಿ, ಬೋಲೋ ಭಾರತ್ ಮಾತಾ ಕೀ. ಕುತೂಹಲಕಾರಿ ಮಾಹಿತಿಗಾಗಿ ಕೂಜಳ್ಳಿ ಟೈಮ್ಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ.